ಧ್ವನಿ ಮಕ್ಕಳ ಮತ್ತು ಮಹಿಳಾ ಸಂಸ್ಥೆಯು ರಾಜ್ಯದಲ್ಲಿ ನೊಂದ ಹೆಣ್ಣು ಮಕ್ಕಳ ಸಮಸ್ಯೆ ಬಗೆಹರಿಸಲು ಶ್ರಮಿಸುತ್ತಿದೆ ಎಂದು ಸಂಸ್ಥೆಯ ಅಧ್ಯಕ್ಷೆ ಹಾಗೂ ಧ್ವನಿ ಲಯನ್ಸ್ ಕ್ಲಬ್ ಅಧ್ಯಕ್ಷೆಯೂ ಆದ ರಜನಿ ರಾಜ್ ಹೇಳಿದರು. ಮದ್ದೂರಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಧ್ವನಿ ಲಯನ್ಸ್ ಕ್ಲಬ್ ಮದ್ದೂರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಇವರ ಸಹಯೋಗದಲ್ಲಿ ರೈತರಿಗೆ ಕಾನೂನು ಅರಿವು ನೆರವು ಹಾಗೂ ಬಡ ರೈತ ಮಹಿಳೆಗೆ ಧ್ವನಿ ಲಯನ್ಸ್ ಕ್ಲಬ್ ವತಿಯಿಂದ ಉಚಿತವಾಗಿ ಹಸು ವಿತರಣಾ ಕಾರ್ಯಕ್ರಮದ ನೇತೃತ್ವ ವಹಿಸಿ ಅವರು ಮಂಗಳವಾರ ಮಧ್ಯಾಹ್ನ 1ರ ಸಮಯದಲ್ಲಿ ಮಾತನಾಡಿದರು. ಈ ವೇಳೆ ಲಯನ್ಸ್ ಕ್ಲಬ್ ಜಿಲ್ಲಾ ರಾಜ್ಯಪಾಲ ಸುಬ್ರಹ್ಮಣ್ಯ ಹಾಗೂ ಕೃಷಿ ಸಹಾಯಕ ನಿರ್ದೇಶಕ ದಯಾನಂದ್ ಸಹ ಮಾತನಾಡಿದರು. ವೇದಿಕೆಯಲ್ಲಿ ಕೆಂಗೇರಿ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಪೀಠಾಧಿಪತಿಗಳಾದ ನಿಶ್ಚಲಾನಂದನಾಥ ಸ್ವಾಮೀಜಿ, ಅಡಿಷನಲ್ ಎಸ್ಪಿ ಸಿಇ ತಿಮ್ಮಯ್ಯ, ಚುಂಚಶ್ರೀ ಗೆಳೆಯರ ಬಳಗದ ಅಧ್ಯಕ್ಷ ಡಾಕ್ಟರ್ ಬಿ ಕೃಷ್ಣ, ಪಶುಪಾಲನಾ ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಗೋವಿಂದ, ಸುನೀಲ್ ಕುಮಾರ್ ಶ್ರುತಿ ಉಪಸ್ಥಿತರಿದ್ದರು. ಈ ಥರ ನಾವು ಧ್ವನಿ ಲಯನ್ಸ್ ಸಂಸ್ಥೆಯಿಂದ ಇದೊಂದೇ ಕಾರ್ಯಕ್ರಮ ಅಲ್ಲ ನಾವು ಮಾಡ್ಕೊಂಡು ಬರ್ತಾ ಇರೋದು. ಇದು ಹಲವಾರು ವರ್ಷಗಳಿಂದ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಧ್ವನಿ ಲಯನ್ಸ್ ಕ್ಲಬ್ಬನ್ನು ಸ್ಥಾಪನೆ ಮಾಡಿ 4 ವರ್ಷ ಆಯಿತು. ಧ್ವನಿ ಮಹಿಳಾ ಮಕ್ಕಳ ಸಂಸ್ಥೆಯನ್ನು ಉಂಟಾಕಿ ಅದು ಕೂಡ 5ನೇ ವರ್ಷಕ್ಕೆ ಕಾಲಿಟ್ಟಿದೆ. ಜೊತೆಗೆ ರಾಜ್ಯಾದ್ಯಂತ ಮಹಿಳೆಯರ ಪರವಾಗಿ, ನೊಂದ ಮಹಿಳೆಯರ ಪರವಾಗಿ ಕೌಟುಂಬಿಕ ಕಲಾಗಳಂತ ಬಂದಂಥ ಘಟನೆಗಳನ್ನು ಆಲಿಸಿ, ಇಮೇಲ್ ಮುಖಾಂತರ ಬಂದಂಥ ಅರ್ಜಿಗಳನ್ನು ನೋಡಿ, ಹಾಗೆ ಕೆಲವೊಂದು ನ್ಯಾಯಾಧೀಶರು ಇರ್ಬೋದು, ವರಿಷ್ಠಾಧಿಕಾರಿಗಳಿರ್ಬೋದು, ಅವರ ಸಲಹೆಯನ್ನು ತಗೊಂಡು ಇಲ್ಲಿ ತನಕ ಮಹಿಳೆಯರಿಗೆ ಕೋರ್ಟ್ ಮೆಟ್ಲತ್ತಿದೆ, ಠಾಣೆ ಮೆಟ್ಲತ್ತಿస్తే ನ್ಯಾಯವನ್ನು ಒದಗಿಸ್ಕೊಳ್ತಾ ಬಂದಿರೋದ್ರಿಂದ ಕರ್ನಾಟಕ ಸರ್ಕಾರ ಗುರುತಿಸಿ ನನಗೆ ಯಡಿಯೂರಪ್ಪ ಸರ್ಕಾರ ಇರುವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಶೌರ್ಯ ಪ್ರಶಸ್ತಿಯನ್ನು ಕೊಟ್ಟು ಅಭಿನಂದಿಸಿದ್ದಾರೆ. ಈ ಲಯನ್ ಸಂಸ್ಥೆಯಿಂದ ಹಸು ವಿತರಣಾ ಸಮಾರಂಭವನ್ನು ಹಮ್ಮಿಕೊಳ್ಬೇಕು ಅಂತ ನಾನು ಕೃಷ್ಣ ಪ್ರಿನ್ಸಿಪಾಲ್ ಅವರಿಗೆ ಕೇಳುವಾಗ ಒಳ್ಳೆಯ ಆಲೋಚನೆ, ನಮ್ಮ ಗುರುಗಳನ್ನು ಕರೆಸಿ ಮಾತಾಡಿ ನೀವು ಮಾಡ್ತಾ ಇರೋದು ಒಳ್ಳೆಯ ಸೇವೆ ಅಂತ ಹೇಳಿದರು. ಆವಾಗ ಗುರುಗಳನ್ನು ಭೇಟಿ ಮಾಡ್ತೀನಿ. ಗುರುಗಳೇ ಅವರೇ ಒಂದು ಡೇಟನ್ನು ಈ ದಿನ ಕೊಡ್ತಾರೆ, ಈ ಡೇಟಲ್ಲಿ ನಾನು ಬರ್ತೀನಿ, ಖಂಡಿತ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀನಿ, ನೀವು ಮಾಡಿ ಅಂತೇಳಿ ಗುರುತಿಸ್ತಾರೆ. ಅದೇ ಥರ ನ್ಯಾಯಾಧೀಶರನ್ನು ಕೂಡ ಕೇಳ್ತೀನಿ, ನಾನು ಎಲ್ಲ ಹೆಣ್ಮಕ್ಳು ಸೇರಿಸಿ ನೀವು ಆದಷ್ಟು ನಮ್ಮ ಎಲ್ಲ ಹೆಣ್ಮಕ್ಳು ರೈತಾಪಿ ಕುಟುಂಬದವರಿಗೆ ಕಾನೂನು ಅರಿವು ಬೇಕಿದೆ, ಹೆಚ್ಚಿಗೆ ಜನ ಸೇರಲಿ, ಕಾನೂನು ಅರಿವು ತಿಳ್ಕೊಳ್ಳಿ, ಮಹಿಳೆಯರಿರ್ಬೋದು ಪುರುಷರಿರ್ಬೋದು, ಆದಷ್ಟು ಅದು ವ್ಯವಸ್ಥೆಯನ್ನು ಮಾಡಿ ಅಂತ ಹೇಳಿದರು. ಕಡೆಗೆ ಕೃಷಿ ಬಗ್ಗೆನೂ ಹೇಳಿ, ಕೃಷಿ ಅಧಿಕಾರಿಗಳನ್ನು ಹಾಕೊಳ್ಳಿ ಅಂತ ಹೇಳಿದರು. ಪಶು ವೈದ್ಯರು ಬಂದಿದ್ದಾರೆ. ನೆಕ್ಸ್ಟು ನಾನು ಹಸು ನೋಡೋಕೆ ಹೋಗುವಾಗ ಅವರಿಗೆ ಕಾಲ್ ಮಾಡ್ತೀನಿ, ಅವರು ಪಶು ವೈದ್ಯನ ಕಳಿಸ್ಕೊಡ್ತಾರೆ. ಹಸು ಬಗ್ಗೆ ನನಗೇನು ಮಾಹಿತಿ ಗೊತ್ತಿಲ್ಲ. ಇಬ್ಬರು ರೈತರನ್ನ ಕರ್ಕೊಂಡು ಆ ಗ್ರಾಮಕ್ಕೆ ತೆರಳಿ ಆರೋಗ್ಯದಾಯಕವಾದ ಹಸು ಇದು, ಹಾಲು ಕೊಡುತ್ತಾ ಇದು, ತಗೊಂಡೋದ್ಮೇಲೆ ಅದು ರೋಗಗ್ರಸ್ತ ಹಸು ಆಗಬಾರ್ದು, ನಾವು ಕೊಟ್ಟರೆ ಅದನ್ನು ನೆನಪು ಮಾಡ್ಕೋಬೇಕು. ಅವರು ತಗೊಂಡೋಗುವಂಥ ಫಲಾನುಭವಿ ಮಹಿಳೆ ಏನಿರ್ತಾರೆ, ಬಡ ಮಹಿಳೆ, ಅವರು ನೆನಪು ಮಾಡ್ಕೋಬೇಕು. ಅದು ಹಾಲು ಕರೆಯುವಾಗೆಲ್ಲ ನಾವು ನೆನಪು ಮಾಡ್ಕೊಳ್ಬೇಕು, ಅಭಿವೃದ್ಧಿ ಆಗಬೇಕು. ಆ ಥರ ಕೊಟ್ಟರೆ ಕೊಡಬೇಕು ಅನ್ನೋ ಆಲೋಚನೆ ಮಾಡಿ ನಾನು ಪಶು ವೈದ್ಯರನ್ನು ಭೇಟಿ ಮಾಡ್ತೀನಿ. ಅವ್ರು ಹೇಳ್ತಾರೆ, ಒಬ್ಬರು ವೈದ್ಯಾಧಿಕಾರಿ ಕಳಿಸ್ತೀನಿ, ನೀವು ಭೇಟಿ ಮಾಡಿ ಅಂತ. ಇಬ್ಬರು ನಾನು ರೈತರನ್ನ ಕರ್ಕೊಂಡೋಗಿ ಅದನ್ನು ತಪಾಸಣೆ ಮಾಡಿದಾಗ ಆರೋಗ್ಯದಾಯಕವಾಗಿದೆ, ನೀವು ಕೊಡ್ಬೋದು ಅಂತ ಹೇಳ್ತಾರೆ. ನಾನು ಆ ತಕ್ಷಣ ಆ ರೈತರ ಜೊತೆ ಮಾತಾಡಿ, ಅವರು 52,000 ಹೇಳ್ತಾರೆ, 50,000 ರೂಪಾಯಿಗೆ ನಾನು ಹಸುವನ್ನು ಖರೀದಿ ಮಾಡ್ತೀನಿ. ಮಾಡಿದ ಮೇಲೆ ಯಾರಿಗೆ ಕೊಡಬೇಕು ಫಲಾನುಭವಿ, ಅದನ್ನು ನೋಡಬೇಕಲ್ವೇ. ಆವಾಗ ನನ್ನ ಸಂಪರ್ಕಕ್ಕೆ ಬಂದವರು ನಮ್ಮ ಪೊಲೀಸ್ ಆಗಿರುವಂಥ ರಿಟೈರ್ಡ್ ಹಿಂದೆ ಕೂತಿದ್ದಾರೆ. ಅವ್ರಿಗೆ ಹೇಳುವಾಗ ಅವರು ಆಯಿತು, ಒಂದು ನಾನು ಹುಡ್ಕೊಡ್ತೀನಿ ಫಲಾನುಭವಿನ ಅಂತ ಹೇಳ್ತಾರೆ. ಅದೇ ಕೋಡಳ್ಳಿ ಗ್ರಾಮದ ನಮ್ಮ ಸುಜಾತ ಗ್ರಾಮ ಪಂಚಾಯಿತಿ ಸದಸ್ಯರು, ಅವ್ರಿಗೂ ಸಹ ಹೇಳ್ತೀನಿ. ಅವರಿಬ್ಬರು ಸಂಪರ್ಕಕ್ಕೆ ಬಂದು ಅವರು ಆಯಿತು, ಹಸುವನ್ನು ಕರ್ಕೊಂಡೋಗಿ ನಾವು ಭೇಟಿ ಮಾಡಿಸ್ತೀವಿ ಅವ್ರ ಮನೆಗೆ, ಫಲಾನುಭವಿ ಮನೆಗೆ. ಅವರು ಬಡತನದಲ್ಲಿದ್ದಾರೆ, ಯಾವ ಥರ ಇದ್ದಾರೆ ವೀಕ್ಷಣೆ ಮಾಡ್ತೀವಿ ಅಂತ ಹೇಳುವಾಗ ಅವರಿಬ್ಬರು ಸೇರಿ ಅವ್ರ ಮನೆ ಕರ್ಕೊಂಡೋಗಿ ನೋಡ್ತೀವಿ. ಆವಾಗ ಅವ್ರ ಚಿಕ್ಕತಾಯಮ್ಮನ ನಮ್ಮ ತಾಯಿಯವರಿಗೆ ಕೊಡಬೇಕಂತ ಅನ್ನಿಸ್ತು. ಅವರ ವಹಿವಾಟೆಲ್ಲ ನೋಡ್ತೀವಿ. ಅವರು ಇನ್ನೊಬ್ಬರ ಮನೆಯಲ್ಲಿ ಬಾಡಿಗೆಗೆ ಜೀವನ ಮಾಡ್ತಾ ಇದ್ದಾರೆ, ಹಳ್ಳಿ ಇದ್ದರೂ ಇನ್ನೊಬ್ಬರ ಮನೆಯಲ್ಲಿ ಬಾಡಿಗೆಗೆ ಆಶ್ರಯ ಪಡೆದಿದ್ದಾರೆ. ಅವರ ಗಂಡನೂ ಕೂಡ ಹುಷಾರಿಲ್ಲ, ಹಾಗಾಗಿ ಜೀವನೋಪಾಯಕ್ಕಾಗಿ ನನಗೆ ಕೊಡಿ ಮೇಡಮ್ ಅಂತ ವಿನಂತಿ ಮಾಡ್ಕೊಳ್ತಾರೆ. ಅದಕ್ಕಾಗಿ ಅವರಿಗೆ ಫಲಾನುಭವಿಯಾಗಿ ಇವತ್ತು ನಮ್ಮ ಪೊಲೀಸ್ ರಿಟೈರ್ಡ್ ನಿವೃತ್ತ ಪೊಲೀಸ್ ಸುಜಾತ ಅವರ ಸಮ್ಮುಖದಲ್ಲಿ ಇವತ್ತು ಇವರು ನಮ್ಮ ಗುರುಗಳ ಸಮ್ಮುಖದಲ್ಲಿ ಮತ್ತು ನ್ಯಾಯಾಧೀಶರ ಸಮ್ಮುಖ, ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿ ಅದನ್ನು ಹಸ್ತಾಂತರ ಮಾಡ್ತೀವಿ. ಇದು ದಯಮಾಡಿ ನೀವು ಮಾರಾಟ ಮಾಡ್ಕೊಳ್ಬೇಡಿ ಅಮ್ಮ, ಯಾಕಂದರೆ ನಮ್ಮ ಲಯನ್ಸ್ ಕ್ಲಬ್ ಬಂಧುಗಳು ಮತ್ತು ನಮ್ಮ ಇನ್ನೊಂದು ವಿಚಾರ ಏನಂತ
ಇನ್ನೊಂದು ವಿಚಾರ ಅಂದರೆ ಈ ಹಸು ಇದಕ್ಕೆ ನಮ್ಮ ಜೊತೆಗೆ ಸಹಕಾರ ಕೊಟ್ಟಂತ ನಮ್ಮ ಶ್ರುತಿ ದಂಪತಿಗಳು ಸಹ ಬೆಂಗಳೂರಿಂದ ಬಂದಿದ್ದಾರೆ. ಈ ಹೆಣ್ಮಗಳು ಬಂದು ಕೇರ್ಪೇಟೆ ತಾಲೂಕು, ತುಂಬ ಖುಷಿ ಆಯಿತು. ಅವರು ಕೂಡ ಮೇಡಮ್ ನಾನು ಸೇವಾ ಮನೋಭಾವನೆ ಅಂದ್ಕೊಂಡಿದ್ದೀನಿ, ನೀವೇನಾದರೂ ಸಹಾಯ ಮಾಡಿದರೆ ನನ್ನ ಸಹಾಯನ ನೀವು ತಗೋಬೋದು ಅಂತ ಹೇಳುವಾಗ ಆಕೆಲ್ಲ ಕೂಡ ಪಾಲುದಾರಳಾಗಿದ್ದಾಳೆ ಈ ಹಸು ವಿಚಾರದಲ್ಲಿ. ದಂಪತಿಗಳು ಅಲ್ಲಿಂದ ಬಂದಿದ್ದಾರೆ, ಅವರು ಕೂಡ ಖುಷಿ ಆಯಿತು ಬಂದದ್ದು ಈ ವೇದಿಕೆ ಮೇಲೆ ಇರುವುದು. ಆಕೆ ಕೂಡ ವೃತ್ತಿಯಲ್ಲಿ ಇಂಜಿನಿಯರ್, ಸಾಫ್ಟ್ವೇರ್ ಇಂಜಿನಿಯರು, ಕೇರ್ಪೇಟೆ ತಾಲೂಕು ಯಮನಹಳ್ಳಿ ಗ್ರಾಮದಿಂದ ಬಂದಿದ್ದಾಳೆ ಆ ಹೆಣ್ಮಗಳು. ಅವರು ಕೂಡ ನಾನು ಅಭಿನಂದಿಸ್ತೀನಿ ನಮ್ಮ ಕಾರ್ಯಕ್ರಮದಲ್ಲಿ. ಮತ್ತು ಇದೊಂದೇ ಅಲ್ಲ, ನಾವು ಹಿಂದೆ ಬಳ್ಳಾರಿ ಕಾರಾಗೃಹಕ್ಕೂ ಕೂಡ ನಾನು ಮಿಷನನ್ನು ಕೊಟ್ಟಿದ್ದೇನೆ. ಬಳ್ಳಾರಿ ಕಾರಾಗೃಹ ಬಂಧಿತ ಮಹಿಳೆಯರ ಅವರು ಒಳಗಡೆ ಕೂತ್ಕೊಂಡು ಬೇಸರ ಆಗ್ತಾ ಇರ್ತದೆ, ಬಟ್ಟೆ ಸ್ಟಿಚ್ ಮಾಡ್ಕೊಳ್ಳೋದಿರ್ಬೋದು, ಇನ್ನೊಂದು ಹೊಲಿಗೆ ತರಬೇತಿ ಇರ್ಬೋದು, ಕಲ್ತಿದ್ರೆ ಯಾಕೆ ಅದು ಉಪಯೋಗ ಆಗಬಾರ್ದು ಅಂತೇಳಿ ಅಲ್ಲಿ ಜಿಲ್ಲಾ ನ್ಯಾಯಾಧೀಶರು ಪುಷ್ಪಾಂಜಲಿ ಮೇಡಮ್ ಇರ್ತಾರೆ, ಅವರ ಸಮ್ಮುಖದಲ್ಲಿ ನಾನು ಬಳ್ಳಾರಿ ಕಾರಾಗೃಹಕ್ಕೆ 2 ವರ್ಷದಿಂದ ನಾನು ಮಿಷನನ್ನು ಕೊಟ್ಟಿದ್ದೀನಿ. ಇದಲ್ಲದೆ ಮೊನ್ನೆ ನಮ್ಮ ಜಿಲ್ಲಾ ಪಂಚಾಯತ್ CO ಮೇಡಮ್ ನಂದಿನಿ ಮೇಡಮ್ ಹೊಸದಾಗಿ ಬಂದಿದ್ರು, ನೂತನವಾಗಿ 1 ವಾರ ಆಗಿತ್ತು. ಒಂದು ಬಡ ಮಹಿಳೆ ನಿಮ್ಮ ಲಯನ್ಸ್ ಕ್ಲಬ್ಬಿಂದ ನಮ್ಗೆ ಏನಾದರೂ ಕೊಡ್ಲಿಕ್ಕೆ ಆಗ್ತದೆ ಅಂತ ಕೇಳುವಾಗ ನಾವು 7,000 ರೂಪಾಯಿ ಬೆಲೆ ಬಾಳು ಟೀ ಮತ್ತು ಕಾಫಿ ಡಿಕಾಕ್ಷನ್ ಉಳ್ಳ ಒಂದು ಕ್ಯಾನನ್ನು ನಾವು ಕೊಟ್ವಿ. ಮೊನ್ನೆ ಕೂಡ ಕೊಟ್ವಿ, ಹಸ್ತಾಂತರ ಮಾಡಿದ್ದು ನಂದಿನಿ ಮೇಡಮ್ ಅವರು, ಜಿಲ್ಲಾ ಪಂಚಾಯತ್ CO. ಇದಲ್ಲದೆ ಇದೇ ಥರ ಮುಂದೆ ನಾವು ಒಂದೊಂದು ಕಾರ್ಯಕ್ರಮನ ಹಮ್ಮಿಕೊಳ್ಬೇಕು ಅಂದ್ಕೊಂಡಿದ್ದೀನಿ. ಈಗ ಮಂಡ್ಯ ಜೈಲಲ್ಲಿ ಕೂಡ ಅಲ್ಲಿ ನಾನು ಕೌನ್ಸಿಲಿಂಗ್ ಹೋಗ್ತಾ ಇರ್ತೀನಿ, ಅಲ್ಲಿ ಜೈಲಲ್ಲೂ ಕೂಡ ಸ್ವಾಮಿ ಕೇಳಿದ್ದಾರೆ, ಒಂದು ಮಿಷನನ್ನು ನನಗೂ ಕೊಡಿ, ನಾವು ಬಟ್ಟೆ ಸ್ಟಿಚಿಂಗ್ ಮಾಡ್ತೀವಿ, ಎಂಬ್ರಾಯ್ಡಿಂಗ್ ಅವ್ರಿಗೆ ಕೊಡಿ ಅಂತ ಕೇಳಿದ್ದಾರೆ. ಅದಕ್ಕೆ DC ಅವ್ರಿಗೆ ಮಾತಾಡಿ ನಿಮಗೆ ಗಮನಕ್ಕೆ ಅಲ್ಲಿಗೂ ಕೂಡ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸ್ವಾಮಿ ಮಂಡ್ಯ ಜೈಲಿಗೆ. ಇದೇ ಥರ ನಾನು ಕೆಲಸ ಕಾರ್ಯಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮೊನ್ನೆನೂ ಕೂಡ ಕೆಲವೊಂದು ಮಹಿಳೆಯರ ವಿಚಾರ ಬಂದಾಗ ತುಂಬ ಸವಾಲಾಗಿರ್ತದೆ. ಪ್ರಾಣದ ಅಂಗನಲ್ಲೊಂದು ಕೂಡ ಆಸಿಡ್ ಮಾಡ್ತೀನಿ ಅಂತ ಹೇಳ್ತಾರೆ, ಎದುರುಗಡೆ ಇರೋದವ್ರಿಗೆ ಅನ್ಯಾಯ ಆಗಿರುತ್ತೆ. ಇನ್ನು ಅನ್ಯಾಯ ಆಗಿರುವಂಥ ಪತಿ ಮನೆಯವರು ಕೂಡ ಆಸಿಡ್ ಹಾಕ್ತೀನಿ ಅಂತಾರೆ, ಕೊಲೆ ಬೆದರಿಕೆಗಳಾಗ್ತಾ ಇದ್ದಾರೆ. ಆದರೆ ಯಾವುದೇ ಕೊಲೆ ಬೆದರಿಕೆಗೆ ನಾನು ಹೋಗೋದಿಲ್ಲ. ನಾನು ನೇರ ಯಾವುದಾದ್ರು ಮಹಿಳಾ ದೌರ್ಜನ್ಯ ಘಟನೆ ಬಂದಾಗ ಹೋಗೋದೇ ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರನ್ನು ನೋಡ್ತೀನಿ, ಆಮೇಲೆ ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನು ನೋಡ್ತೀನಿ. ಅಲ್ಲಿ ಅವರೆಲ್ಲ ಸಪೋರ್ಟಿಗೆ ಬರ್ತಾರೆ. ಈಗ ತಿಮ್ಮಯ್ಯ ಸರ್ ಅಡಿಷನಲ್ SP ಸಾಹೇಬ್ರಿಗೆ ಕಾಲ್ ಮಾಡಿ ನಾನು ಕೇಳ್ತಿರ್ತೀನಿ, ಸರ್ ಈ ಥರ ಒಂದು ಮಹಿಳಾ ದೌರ್ಜನ್ಯ ಕೇಸು ಏನು ಮಾಡ್ಬೋದು ಅಂತ ಸಲಹೆ ಕೇಳಿದಾಗ ಹೇಳ್ಕೊಡ್ತಾರೆ. ಮತ್ತು ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರಾದ ಆನಂದ್ ಸಾಹೇಬರು ಬಂದಿದ್ದಾರೆ, ಅವ್ರ ಹತ್ರ ನಾನು ಕೇಳ್ತಾ ಇರ್ತೀನಿ ಯಾವ ಥರ ಮಾಡ್ಬೋದು, ನನಗೆ ಐಡಿಯಾಗಳು ಹೇಳ್ಕೊಡಿ, ಕಾನೂನು ಸಲಹೆಗಳು ಕೊಡಿ ಅಂದಾಗ ಅವರು ಕೂಡ ಕೊಡ್ತಿರ್ತಾರೆ. ಮೊನ್ನೆ ಒಂದು ಘಟನೆ ಚುಟುಕಾಗಿ ಹೇಳ್ತೀನಿ. ಬಿಜಾಪುರ ಜಿಲ್ಲೆಯ ಒಂದು ಹೆಣ್ಮಕ್ಳು ನನಗೊಂದು ದಿವಸ ಕರೆ ಮಾಡ್ತಾರೆ. ಕಾರಣ ಏನಂದರೆ, ಮೇಡಮ್ ನನಗೆ ಒಬ್ಬ MLA ಶಾಸಕರ PA ನನ್ನ ಹತ್ರ 20 ಲಕ್ಷ ಹಣವನ್ನು ತಗೊಟ್ಟಿದ್ದಾರೆ, ಹಣ ಕೇಳಲಿಕ್ಕೆ ಹೋದರೆ ನನಗೆ ಏನು ಕೊಡೋದಿಲ್ಲ, ಮತ್ತು ನೀನು ಲೈಂಗಿಕವಾಗಿ ನನ್ನ ಜೊತೆ ಇರಬೇಕು ಅಂತ ಹೇಳ್ತಾರೆ. ಆಮೇಲೆ ನನ್ನ ಬಗ್ಗೆ ತುಂಬ ಅಶ್ಲೀಲ ಪದದಿಂದೆಲ್ಲ ತುಂಬ ಬೈದಿದ್ದಾರೆ. 6 ವರ್ಷದಿಂದ ನನಗೆ ಹಣ ಕೊಡ್ತಾ ಇಲ್ಲ. ನಾನು ಆಲ್ರೆಡಿ SP ಅವರಿಗೆ ದೂರು ಕೊಟ್ಟಿದ್ದೀನಿ, ಕೆಲವೊಂದು ಮುಖಂಡರನ್ನ ಮೊರೆ ಹೋಗಿದ್ದೀನಿ, ನನ್ನ ಹಣವನ್ನು ಕೊಡಿಸಿ ಅಂತ. ಅವರು ಯಾವುದೇ ಕಾರಣಕ್ಕೂ ನನಗೆ ಕೊಡ್ತಾ ಇಲ್ಲ, ಅಶ್ಲೀಲ ಪದದಿಂದ ನಿಲ್ಲಿಸ್ತಾರೆ, ತುಂಬ ಕೆಟ್ಟ ಪದದಿಂದ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ. ನೀವು ಯಾವುದಕ್ಕೆ ನೀವು 20 ಲಕ್ಷ ಹಣವನ್ನು ಕೊಟ್ಟಿದ್ದು ಅಂತ ಕೇಳುವಾಗ ನಾನೊಂದು ಸರ್ಕಾರಿ ಶಾಲೆಯ ಶಿಕ್ಷಕಿಯಾಗಿ ನಿಮಗೆ ಕೆಲಸ ಕೊಡಿಸ್ಕೊಡ್ತೀನಿ ಅಂತ ಹೇಳಿದರು, ಅದಕ್ಕಾಗಿ ನಾನು ಕೊಟ್ಟಿದ್ದು. ನೀವು ತಪ್ಪಲ್ವೇ, ಲಂಚ ಕೊಡೋದು ತಪ್ಪಲ್ವೇ, ನೀವೇ ಇದಲ್ವಾ, ನೀವು ಮಾಡಿರೋದು ತಪ್ಪಲ್ವೇ ಅಂತ ಕೇಳ್ತೀನಿ. ಆಗ ಅವರು ಹೌದು ಮೇಡಮ್ ತಪ್ಪಾಗಿದೆ, ಆದರೆ ಆಗ ನನ್ನ ಮೂಲ ಹುಡುತ್ತೆ. ಕಾರಣ ಏನಂದರೆ, ಏನಂತ ಬೈದಿದ್ದಾರೆ ಅಂದಾಗ ಕಿವಿಲಿ ಕೇಳೋಕ್ಕಾಗ್ತಿರಲ್ಲ, ಅಷ್ಟು ಅಶ್ಲೀಲ ಪದದಿಂದ MLA ಒಬ್ಬರು ಶಾಸಕ, ಈಗ ಆಲಿ ಶಾಸಕ, ಆ MLA ಶಾಸಕರ ಅಷ್ಟು ಕೆಟ್ಟದಾಗಿ ವಲ್ಗರಾಗಿ ಮಹಿಳೆಗೆ ಬೈದಿರ್ತಾರೆ. ಅದನ್ನು ಆಧಾರದ ಮೇಲೆ ನಾನು ಹೋಗಿ ಅಲ್ಲಿ ಲಕ್ಷ್ಮಣ್ ನಿಂಬರ್ಕರ್ SP ಅವ್ರನ್ನ ಭೇಟಿ ಮಾಡ್ತೀನಿ, ಮತ್ತು ಜಿಲ್ಲಾ ನ್ಯಾಯಾಧೀಶರನ್ನ ಕೂಡ ಭೇಟಿ ಮಾಡ್ತೀನಿ. ಅಲ್ಲಿ ಹೋಗಿ ಈ ಥರ ಆಗಿದೆ, ನಾವು ಏನು ಮಾಡ್ಬೋದು ಸ್ವಾಮಿ ಅಂದಾಗ, ಮಹಿಳಾ ದೌರ್ಜನ್ಯ ಕೇಸಲ್ಲಿ ಲಾಕ್ ಮಾಡ್ಬೋದು, ಆದರೆ ನೀವು ಕೂತ್ಕೊಂಡು ಕಾನೂನು ಸಲಹೆಗಳನ್ನು ತಿಳಿಸಿ, ಈ ಥರ ಬೇಡ, ನೀನೊಬ್ಬ ಪ್ರತಿಷ್ಠಿತ ಗಣ್ಯ ವ್ಯಕ್ತಿಯಾಗಿದ್ದೀಯಾ ಇಲ್ಲಿ, ಹಾಗಾಗಿ ನೀವು 4 ಗೋಡೆ ಮಧ್ಯೆ ಕೂತ್ಕೊಂಡು ಅವ್ರಿಗೆ ಸಲಹೆಗಳನ್ನು ತಿಳಿಸಿ, ಆಗಿಲ್ಲ ಅಂದಾಗ ನೀವು ಬನ್ನಿ ಕಾನೂನು ರಕ್ಷಣೆ ಕೊಡುವ ಅಂತ ಹೇಳ್ತಾರೆ. ನನಗಲ್ಲಿ ಆ ಜಿಲ್ಲೆಯಲ್ಲಿ ಅಧಿಕಾರಿಗಳು ಕೂಡ ನನಗೆ ರಕ್ಷಣೆ ಕೊಟ್ಟು, ನನಗೆ ಅದು ಪ್ರಾಣ ಭಯ ಇತ್ತು. ಭಯದಿಂದ ನಾನು SP ಅವರಿಗೆ ಹೇಳ್ತೀನಿ. ಆಗ ತಕ್ಷಣ ಅವರು 2 PC ಸಿಬ್ಬಂದಿನ ಕಳಿಸ್ತಾರೆ, ಮತ್ತು ಜೊತೆಗೆ ಅಲ್ಲಿ ಮಹಿಳಾ ಮಕ್ಕಳ ಅಧಿಕಾರಿಗೆ ಕೂಡ ನ್ಯಾಯಾಧೀಶರು ಫೋನ್ ಮಾಡಿ ನನ್ನ ಸಹಾಯಕ್ಕೆ ಕಳಿಸ್ತಾರೆ. ನಾನು ಸರ್ಕಾರಿ ಅಧಿಕಾರಿಗಳ ಸಮೇತವಾಗಿ IBಯಲ್ಲಿ ಕೂತ್ಕೊಂಡು ಆಪ್ತ ಸಮಾಲೋಚನೆ ಮಾಡ್ತೀನಿ. ನೀವು ಮಾತಾಡೋದು ತಪ್ಪು, ಆ ಮಹಿಳೆಗೆ ಯಾಕೆ ಮಾತಾಡಿದ್ದೀರಾ, ನೀವು ಹಣಕಾಸನ್ನು ಮಾತಾಡಲಿಲ್ಲ. ನಾನು ಫಸ್ಟ್ ಕೇಳಿದ್ದೆ, ನೀವು ಲೈಂಗಿಕವಾಗಿ ನೀನು ಆ ಮಹಿಳೆಯ ಹತ್ರ ನೊಂದು ಬಂದಾದ ಮೇಲೆ ಏನೋ ಕೆಲಸ ಕೇಳ್ಕೊಂಡು ಬಂದಿರುವಾಗ ನೀವು ಮಾತಾಡೋದು ತಪ್ಪು ಅಂತ ತಿಳುವಳಿಕೆ ಹೇಳ್ತೀನಿ. ಕಡೆಗೆ ಅವರು ಆಯಿತು ಮೇಡಮ್ ನಾನು ಮಾತಾಡೋದು ತಪ್ಪು ಆರೋಪದಲ್ಲಿ ಕಡೆಗೆ ಅವರನ್ನು ಲಾಕ್ ಮಾಡ್ಕೊಳ್ತೀನಿ. ಅವರ ಏನೋ ದಾಖಲಾತಿ ಏನೂ ತಗೊಂಡಿರಲಿಲ್ಲ. ಈಗ ಕಾನೂನು ರೀತಿ ಅವರಿಗೆ ನಾನು ಚೆಕ್ ಪುರಾಟ ನೆನೆಸ್ಕೊಂಡಿದ್ದೀನಿ. ಮತ್ತು ಅವ್ರ ಹೆಂಡತಿ ಅವ್ರು ಹಣ ಕೊಟ್ಟಿಲ್ಲ ಅಂದರೆ ನಾನು ಕೊಡ್ತೀನಿ ಅಂತ ಅವರು ಕೂಡ ಬರ್ಕೊಟ್ಟಿದ್ದಾರೆ. ಆ ವಿಡಿಯೋನೂ ಕೂಡ ಮಾಡಿದ್ದೀನಿ. ಇಬ್ಬರಿಂದಲೂ ನಾನು ಕಾನೂನಾತ್ಮಕವಾಗಿ ಏನು ತಗೊಳ್ಬೇಕು ದಾಖಲಾತಿನ ತಗೊಂಡಿದ್ದೀನಿ. ಮುಂದೊಂದು ತಿಂಗಳು
25ನೇ ತಾರೀಕು ಅಮೌಂಟನ್ನು ನಾನು ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಅವ್ರು ಕೊಟ್ಟಿಲ್ಲ ಅಂದರೆ ಕಾನೂನಾತ್ಮಕ ಹೋಗಿ ಲೀಗಲ್ ಆಗಿ ಹೋಗೋದಕ್ಕೆ ಅದು ದಾರಿ ಆಯಿತು ನನಗೆ. ಇದು ಸಣ್ಣ ನಾನು ಒಂದು ಪುಟ್ಟ ಉದಾಹರಣೆ ಕೊಟ್ಟೆ ಸ್ನೇಹಿತರೆ. ಇದೇ ಥರ ನನಗೆ ನೀವೆಲ್ಲ ಪ್ರೇರಣೆ ಮಾದರಿಯಾಗಿದ್ದೀರಿ. ನನಗೆ ಎಲ್ಲ ಕಡೆ ಹೋದ ಕಡೆ ಎಲ್ಲ ಅಧಿಕಾರಿಗಳು ನನಗೆ ಕಾನೂನಾತ್ಮಕವಾಗಿ ಸಪೋರ್ಟವಾಗಿರೋದ್ರಿಂದ ನನ್ನ ಕೆಲಸ ಎಲ್ಲ ಅಚ್ಚುಕಟ್ಟಾಗಿ ಆಗ್ತಾ ಇದೆ ಅಂತೇಳಿ ನಾನು ಎರಡು ಮಾತನ್ನು ವಿಚಾರಾನಂದ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಮಹಿಳೆಯರೇ, ಎಲ್ಲರಿಗೂ ಈ ಮಹಿಳಾ ದಿನಾಚರಣೆಯ ಮಾಸದ ಒಂದು ಶುಭಾಶಯಗಳು. ಇವತ್ತು ಧ್ವನಿ ಸಂಸ್ಥೆಯ ವತಿಯಿಂದ ಒಂದು ಹಸುವನ್ನು ಚಿಕ್ಕತಾಯಮ್ಮ ಅನ್ನುವ ಒಂದು ಮಹಿಳೆಗೆ ನೀಡುವ ಒಂದು ಸಂದರ್ಭ ಹಾಗೂ ಡಿಸ್ಟ್ರಿಕ್ಟ್ ಗವರ್ನರ್, ಲಯನ್ಸ್ ಡಿಸ್ಟ್ರಿಕ್ಟ್ ಗವರ್ನರ್ ಆದ ನನ್ನ ಒಂದು ಅಧಿಕೃತ ಭೇಟಿ ಈ ಸಂಸ್ಥೆ ಮತ್ತು ಲಯನ್ಸ್ ಸಂಸ್ಥೆಗೆ ಕೊಟ್ಟಿರೋ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾರಂಭಕ್ಕೆ ನಾವು ಭಾಗವಹಿಸೋಕ್ಕೆ ಬಹಳ ಸಂತೋಷ ತಂದಿದೆ. ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ನಮ್ಮ ಮಧ್ಯದಲ್ಲಿ ಎಲ್ಲೊಬ್ಬರು ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ಮುಂಚೆನೇ ಹೋಗ್ತೀನಿ ಅಂತಂದರೆ, ಆದರೆ ನಮ್ಮ ಧ್ವನಿ ಸಂಸ್ಥೆಯ ಅಧ್ಯಕ್ಷೆಯ ಒಂದು ಮಾತಿನಿಂದ ನಾನು ಇಮಿಡಿಯೇಟಾಗಿ ಹೊರಗಡೆ ಬಂದ್ಬಿಟ್ಟೆ. ನಮ್ಮ ಸಂಸ್ಥೆಗೆ ನೀವು ಬೇರೆ ಟೈಮಲ್ಲಿ ಸಿಟಿ ಸಂಸ್ಥೆಗಳಿಗೆ ಜಾಸ್ತಿ ಟೈಮ್ ಕೊಡ್ತಾರೆ, ನಮ್ಮ ಸಂಸ್ಥೆಗಳಿಗೆ ನೀವು ಕೊಡದೇ ಇದ್ರೆ ಹೇಗೆ ಅಂತ ನನಗೆ ಬೇಜಾರಾಯಿತು, ನನ್ನ ಕ್ಷಮೆಯಾಗಿ. ಹಾಗಾಗಿ ಇವತ್ತು ನಾನು ಇಲ್ಲಿ ಬಂದಿರೋ ಮೇಲೆ ಭಾಳ ಸಂತೋಷ ಆಯಿತು. ಮೊದಲನೇ ವಿಚಾರ, ನಮ್ಮ ಸ್ವಾಮೀಜಿಗಳು ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದವರು ಅಂತ ಹೇಳಿ ನನಗೆ ಭಾಳ ತೃಪ್ತಿ ಕೊಟ್ಟಂಥ ವಿಚಾರ. ಹಾಗೂ ಆನಂದರವರ ಜೊತೆ ಒಂದು ಕಾಲ ಮಾತಾಡಿದಾಗ ಅವರಲ್ಲಿರುವ ಆ ಯೋಚನೆಗಳು, ಸಮಾಜಕ್ಕೆ ಸಲ್ಲಿಸಬೇಕಾದಂಥ ಕೆಲಸಗಳ ಬಗ್ಗೆ ಅವರ ವಿಚಾರಧಾರೆ ಭಾಳ ತುಂಬ ಸಂತೋಷ ಆನಂದರು. ಹಾಗೂ ನಮ್ಮ ತಿಮ್ಮಯ್ಯ ಅವರು, ಎಸ್ ಪಿ ಅವರು, ಸರಳ ಸ್ವಭಾವ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಆದರೆ ಕಟ್ಟುನಿಟ್ಟಿನ ಅಧಿಕಾರಿ ಅಂತಲೂ ಗೊತ್ತಾಯಿತು, ಯಾರೋ ಒಂದು ಮನವಿ ಬಂದಾಗ ಅವರು ಹೇಳಿದಂಥ ರೀತಿ. ಇವೆಲ್ಲ ಒಂದು ಲಯನ್ಸಿನ ಉದ್ದೇಶ, ಸೇವೆ, ಸ್ನೇಹ, ಈ ಎರಡು ಉದ್ದೇಶದಿಂದ 107 ವರ್ಷಗಳಿಂದ ನಮ್ಮ ಲಯನ್ಸ್ ಸಂಸ್ಥೆ ನಡ್ಕೊಂಡು ಬಂದಿದೆ. ಇದು 107ನೇ ವರ್ಷ. ಚಿಕಾಗೋ ಅಂತ ಒಂದು ನಗರಿಯಲ್ಲಿ ಶುರುವಾದಂಥ ಸಂಸ್ಥೆ ಈಗ ಪ್ರಪಂಚಾದ್ಯಂತ 200ಕ್ಕೂ ಹೆಚ್ಚು ರಾಷ್ಟ್ರಗಳಲ್ಲಿ ನಮ್ಮ ವ್ಯಾಪ್ತಿ ಇದೆ. ಹಾಗೆ ಸುಮಾರು 50,000 ಲಯನ್ಸ್ ಕ್ಲಬ್ಗಳಿವೆ. ಮದ್ದೂರು ಲಯನ್ಸ್ ಧ್ವನಿ ಸಂಸ್ಥೆ ಇದ್ದ ಹಾಗೆ ಆ ಥರದಲ್ಲಿ ಒಂದು ಸಂಸ್ಥೆ ಮದ್ದೂರು ಧ್ವನಿ ಲಯನ್ಸ್ ಸಂಸ್ಥೆ. ಇವರ ಬಗ್ಗೆ ಮಾತ್ರ ನಾನು ಹೇಳಲೇಬೇಕು. ರಜನಿ ರಾಜ್ ಅವರು ನಮ್ಮ ಒಂದು 3-3.5 ಸಾವಿರ ಜನ ನಮ್ಮ ಲಯನ್ಸ್ ಡಿಸ್ಟ್ರಿಕ್ಟ್ 317Gಯಲ್ಲಿ ಒಂದು ಚಾಪನ್ನು ಮೂಡಿಸಿರುವಂಥ ಮಹಿಳಾ ಲಯನ್ಸ್ ಅಂತಂದರೆ ತಪ್ಪಾಗಲಾರದು. ಯಾವುದೇ ಮಹಿಳೆಗೆ ಅನ್ಯಾಯ ಆಗ್ತಿದೆ ಅಂತಂದರೆ ಈ ಊರಾಗಲಿ, ರಾಜ್ಯದಲ್ಲಿ ಯಾವುದೇ ಭಾಗದಲ್ಲಾಗಲಿ ಅಥವಾ ರಾಜ್ಯದ ಆಚೆ ಯಾವುದೇ ರಾಜ್ಯ ಆಗಿರಲಿ, ಅಲ್ಲಿಗೆ ಯಾವುದೇ ಸವಾಲುಗಳಿದ್ರೂ ಅಲ್ಲಿ ಹೋಗಿ ಪರಿಹಾರ ಕೊಡಿಸಿ, ಅದಕ್ಕೆ ಸೂಕ್ತವಾದಂಥ ಪರಿಹಾರ ಕೊಡಿಸಿ ಬಂದಂಥ ಅನೇಕ ಸುದ್ದಿಗಳನ್ನ ನಾವು ನಮ್ಮ ಸೋಷಿಯಲ್ ಇದರಲ್ಲಿ ನೋಡ್ತಾ ಇರ್ತೀವಿ, ಗಮನಿಸ್ತಿದ್ದೀವಿ. ನಮಗೆ ಇವೆಲ್ಲರ ಪರವಾಗಿ, ನಮ್ಮ ಜಿಲ್ಲೆಯ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳು. ಇದೇ ಥರ ಹೋರಾಟ ನಡೆಸಲಿ ಅಂತ, ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮನ್ನು ಎತ್ತಿ ಬೆಳೆದಂಥ ತಾಯಿ ಅಲ್ಲೇ ಇದ್ದಾರೆ, ಅವರಿಗೆ ನನ್ನ ನಮನಗಳು. ಅದನ್ನು ನೀವು ಜನ್ಮ ನೀಡಿ ಇಂಥ ಒಂದು ಮಹಿಳೆಯಿಂದ ಸುಮಾರು ಮಹಿಳೆಗೆ ಒಳ್ಳೆಯದಾಗ್ತಿರೋದು ನಿಜಕ್ಕೂ ಲೈಂಗಿಕವಾಗಿ ನಾವು ಇಲ್ಲಿರೋರೆಲ್ಲ ಮೆಚ್ಚುಗೆ ಮಾಡುವಂಥ ಸಂಗತಿ. ಕಿತ್ತಾಯಮ್ಮವರೇ, ಇವರು ಕೊಟ್ಟಿರುವಂಥ ಹಸು ಮುದ್ದಾಗಿದೆ, ಧ್ವನಿ ಅಂತ ಹೆಸರಿಟ್ಟಿದ್ದಾರೆ, ಇವ್ರ ಸಂಸ್ಥೆ ಹೆಸರೇ. ಅದನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಇದರಿಂದ ನಿಮ್ಮ ಜೀವನೋಪಾಯಕ್ಕೂ ಅನುಕೂಲ ಆಗಲಿ ಅಂತ ಕೇಳ್ತಾ, ಮದ್ದೂರು ಧ್ವನಿ ಲೈನ್ ಸಂಸ್ಥೆ ಸದಸ್ಯರು ಭಾಳ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯದಾಗಿ ಕೇಳ್ತಾ, ಸ್ವಾಮೀಜಿಗಳ ಒಂದು ಪರ್ಮಿಷನಿಂದ ನಾನು ಶ್ರೀ ವಿಶ್ವಾನಂದನಾಥ ಸ್ವಾಮೀಜಿಯವರಿಗೆ ನಮಸ್ಕರಿಸುತ್ತಾ, ಹಾಗೆಯೇ ವೇದಿಕೆಯ ಮೇಲಿರುವಂತಹ ಎಲ್ಲ ರೀತಿ ಗಣ್ಯರಿಗೂ ನಮಸ್ಕರಿಸುತ್ತಾ, ಹಾಗೆ ಇಲ್ಲೆಲ್ಲ ಬಂದಿರುವಂತಹ ಮಹಿಳೆಯರಿಗೆ ಹಾಗೂ ಪತ್ರಕರ್ತರಿಗೆ ಮತ್ತು ಎಲ್ಲರೂ ನಮಿಸುತ್ತಾ ನನ್ನ ಮಾತನ್ನು ಮುಂದುವರಿಸ್ತೀನಿ. ಮತ್ತು ನಾನು ಕೃಷಿ ಅಧಿಕಾರಿ, ಸಹಾಯಕ ಕೃಷಿ ನಿರ್ದೇಶನ ಕಚೇರಿ, ಮದ್ದೂರು ತಾಲೂಕು. ನನ್ನ ಹೆಸರು ದಯಾನಂದ ಕುಮಾರ್ ಅಂತ. ಮತ್ತು ನಮ್ಮ ಕೃಷಿ ಇಲಾಖೆ ಯೋಜನೆಗಳನ್ನ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ವ್ಯವಸಾಯ ಮಾಡುವಂತೆ ದುರ್ಭಿಕ್ಷಕ್ಕೆ ಹೇಳಿದೆ ಅಂತ ದೊಡ್ಡವರು ಹೇಳ್ತಾರೆ. ಮತ್ತು ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಅಂದರೆ ವ್ಯವಸಾಯ ಯಾರು ಮಾಡ್ತಾರೆ ಕರೆಕ್ಟಾಗಿ ಅಂಥವ್ರಿಗೆ ಅವ್ರ ಮನೆಯಲ್ಲೆಲ್ಲ ಸುಭಿಕ್ಷವಾಗಿರುತ್ತೆ ಅನ್ನೋ ಉದ್ದೇಶ ನಾನುಡಿ ಮುಖಾಂತರ ನಾವು ಕೃಷಿ ಇಲಾಖೆ ಯೋಜನೆಗಳನ್ನ ಹೇಳ್ತಾ ಹೋಗ್ತೀನಿ. ಮತ್ತು ನಮ್ಮ ಕೃಷಿ ಇಲಾಖೆ ಯೋಜನೆಗಳಲ್ಲಿ ಬಿತ್ತನೆ ಬೀಜ ವಿತರಣಾ ಕಾರ್ಯಕ್ರಮ ಇರುತ್ತೆ. ಪ್ರತಿ ಮುಂಗಾರು ಮತ್ತು ಹಿಂಗಾರು ಹಂಗಾಮಲ್ಲಿ ಬಿತ್ತನೆ ಬೀಜ ವಿತರಣೆ ಮಾಡ್ತೀವಿ ನಾವು. ಮತ್ತು ನಮಗೆ ಭತ್ತ ಮತ್ತು ರಾಗಿ
ಮತ್ತೆ ಅಲಸಂದೆ, ಉದ್ದು, ತೊಗರಿ, ಹೆಸರು ಇಷ್ಟು ದ್ವಿದಳ ಧಾನ್ಯಗಳು ಮತ್ತೆ ಸಿರಿಧಾನ್ಯಗಳನ್ನ ನಾವು ಕೊಡ್ತೀವಿ. ನಮ್ಮ ರೈತ ಸಂಪರ್ಕ ಕೇಂದ್ರಗಳು ಮದ್ದೂರು ತಾಲೂಕಲ್ಲಿ 4 ರೈತ ಸಂಪರ್ಕ ಕೇಂದ್ರಗಳಿದ್ದಾವೆ. ಕಸ್ಬಾ ರೈತ ಸಂಪರ್ಕ ಕೇಂದ್ರ, ಆತ್ಕೂರು ರೈತ ಸಂಪರ್ಕ, ಕೆಸ್ತೂರು ರೈತ ಸಂಪರ್ಕ ಕೇಂದ್ರ, ಕೊಪ್ಪ ರೈತ ಸಂಪರ್ಕ ಕೇಂದ್ರ ಹಾಗೂ ಭಾರತೀನಗರ KM ದೊಡ್ಡಿ ರೈತ ಸಂಪರ್ಕ ಕೇಂದ್ರ. ಈ 4 ರೈತ ಸಂಪರ್ಕ ಕೇಂದ್ರಗಳಲ್ಲಿ ಒಬ್ಬೊಬ್ರು ಕೃಷಿ ಅಧಿಕಾರಿಗಳು ಅಂತ ಹೇಳ್ತಾರೆ. ಅಲ್ಲಿ ನೀವು ನಿಮ್ದು ಆಧಾರ್ ಕಾರ್ಡು, RTC, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸು ಇಷ್ಟನ್ನ 3 ಡಾಕ್ಯುಮೆಂಟು ಎಲ್ಲ ಯೋಜನೆಗಳಿಗೂ ಅನ್ವಯ ಆಗುತ್ತೆ. ಈ 3 ಡಾಕ್ಯುಮೆಂಟ್ ಹೋಗಿ ತಗೋದ್ರೆ ನಿಮಗೆ ಯಾವ ರೀತಿ ಕೃಷಿ ಇಲಾಖೆ ಸೌಲಭ್ಯಗಳನ್ನೆಲ್ಲ ಸಿಗುತ್ತೆ. ಮತ್ತೆ ಒಂದು ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮ ಮುಂಗಾರು ಮತ್ತೆ ಹಿಂಗಾರು ಹಂಗಾಮಿನಲ್ಲಿ ನಿಮಗೆ ಸಬ್ಸಿಡಿ ಮುಖಾಂತರ ರಿಯಾಯಿತಿ ದರದಲ್ಲಿ ನಿಮಗೆ ಬಿತ್ತನೆ ಬೀಜ ವಿತರಣೆ ಕಾರ್ಯಕ್ರಮ ನಮ್ಮ ಕೃಷಿ ಇಲಾಖೆ ಕಾರ್ಯಕ್ರಮದಿಂದ ನಡೆಸ್ಕೊಡ್ತೀವಿ. ಮತ್ತೆ ಇನ್ನೊಂದು ಕೃಷಿ ಯಾಂತ್ರೀಕರಣ ಯೋಜನೆ. ಕೃಷಿ ಯಾಂತ್ರೀಕರಣ ಯೋಜನೆ ಅಂದ್ರೆ ನಿಮಗೆ ಪವರ್ ಟಿಲ್ಲರ್ ಆಗಿರಬೇಕು. ಈಗ ಕೂಲಿ ಆಳುಗಳು ಸಿಕ್ಕಿರೋ ಸಮಸ್ಯೆ ಇರೋದ್ರಿಂದ ಮತ್ತೆ ಸರಿಯಾದ ಟೈಮ್ಗೆ ಅವ್ರು ಕೂಲಿ ಆಳುಗಳು ತೊಂದರೆ ಆಗಿರೋದ್ರಿಂದ ರೈತರು ಓನಾಗೆ 4 ಜನ ಮಾಡೋ ಕೆಲಸನ ಒಂದು ಯಂತ್ರ ಮಾಡುತ್ತೆ. ಪವರ್ ಟಿಲ್ಲರ್ ಆದ್ರೆ ಪವರ್ ಟಿಲ್ಲರು, ಚಾಪ್ ಕಟ್ಟರು, ಬ್ರಷ್ ಕಟ್ಟರು, ಪವರ್ ವೀಡರು, ಮತ್ತೆ ನಿಮಗೆ ಈ ತರ ಕೃಷಿ ಯಂತ್ರೋಪಕರಣಗಳು ಬೇಕು ಅಂದ್ರೆ ಈಗ ರಾಗಿ ಕ್ಲೀನಿಂಗ್ ಮಿಷನ್, ಆ ತರ ಕೃಷಿ ಯಂತ್ರೋಪಕರಣ ಬೇಕು, ನಾವು ಕೃಷಿಯಲ್ಲಿ ಮುಂದುವರಿಬೇಕು ಅನ್ನೋ ಕೃಷಿ ಯಂತ್ರೋಪಕರಣಗಳು ಬೇಕು ಅಂತಂದ್ರೆ ನೀವು ರೈತ ಸಂಪರ್ಕ ಕೇಂದ್ರ ಕಸ್ಬಾ ಹೋಬಳಿಯವರು ಕಸ್ಬಾ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ, ಆತ್ಮೂರು ಹೋಬಳಿ ಇದ್ರೆ ಕೆಸ್ತೂರು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ